ನೀವು ಬರ್ತಿರೋ ಇಲ್ವೋ ಅಂತ ನಿಮಗೋಸ್ಕರ ಏನೂ ವ್ಯವಸ್ಥೆ ಮಾಡ್ಲಿಲ್ಲಮ್ಮ. ಏನು ಪರವಾಗಿಲ್ಲ, ನಮ್ ಮನೆ ಇದೆಯಲ್ಲ, ಇಲ್ಲೇ ಇರ್ತೀವಿ. ತುಂಬಾ ದಿನದಿಂದ ಶುಭ್ರ ಮಾಡ್ದೆ ಮನೆ ಎಲ್ಲ ಧೂಳಾಗಿದ್ಯಮ್ಮ. ಇಲ್ಲಿರಕ್ಕಾಗಲ್ಲ, ನಮ್ಮನೆಗ್ ಬನ್ನಿ. ಗುಡ್ ಐಡಿಯಾ ಅಜ್ಜಿ, ಅವ್ರ ಮನೆಗೆ ಹೋಗೋಣ. ಇಲ್ಲ, ನಾವ್ ಈ ಮನೇಲೇ ಇರ್ಬೇಕು. ಯಾರಾದ್ರೂ ಕೆಲ್ಸದವ್ರನ್ನ ಕಳ್ಸಿ ಶುದ್ಧ ಮಾಡೋಕ್ ಹೇಳಿ. ಸರಿನಮ್ಮ, ಈಗ್ಲೇ ಕಳಿಸ್ತೀನಿ. ಬರ್ತೀವಮ್ಮ. ಕ್ಲೀನ್ ಮಾಡೋರು ಬರೋರ್ಗು ನಾವ್ ಯಾಕೆ ಹೊರಗಡೆ ವೇಟ್ ಮಾಡ್ಬೇಕು? ಒಳಗೆ ಹೋಗೋಣ ಬನ್ನಿ. ಗುಡಿ ಅಂದ್ರೆ ಮನೆ ಅಷ್ಟಿರ್ತದೆ ಅನ್ಕೊಂಡಿದ್ದೆ. ಈ ಗೋಪುರ ಎಲ್ಲ ಒಳ್ಳೆ ಕಾವೇರಿ ಎಷ್ಟು ಉದ್ದ ಐತೆ. ಬಾಯಿ ಮುಚ್ಚೋಣ. ಕಾಗೆ ಕಕ್ಕೆ ಮಾಡುತ್ತೆ ಅಂತ. ಲೇ ಸಾಂಬ್ರಾಣಿ, ಹಾಕೋ ಅಂತೀರಣ? ಮುಚ್ಕೋ ಅಂದೆ. ಟಿಕೆಟ್ ಕಾರ್ಡ್ ಒಳಗಿಡು. ಭಕ್ತರು ನಿನ್ ಕೈಲಿರೋದ್ ನೋಡಿದ್ರೆ ಆರತಿ ಮಾಡ್ತಾರೆ. ಹ್ಞೂ ಕಂಡ್ಲಾ, ಗಂಗಾ ಇಳಿದ್ ಕರೆಕ್ಟೇ. ಗ್ಲಾಮರಿಗೆ ಡ್ಯಾಮೇಜ್ ಆದ್ರೆ ಕಷ್ಟ. ಹೌದು, ಈ ಜಿಲ್ಲೆಗೆಲ್ಲ ಇವನೇ ದೊಡ್ಡ ಹೀರೋ. ಇವನ್ಗೂ ಏನ್ ಮುಖಕ್ಕೂ. ಏನಂಗ್ ನೋಡ್ತಿದ್ದೀರಿ? ಗುಡಿ ಮುಂದೆ ಬೇಡ್ಕೊಳಕ್ಕೆಲ್ಲ ಬಂದಿದ್ದು ಅಲಂಕಾರ ಮಾಡಕ್ಕೆ. ನಡೀರಿ. ಅಯ್ಯೋ ನಿಂಗಲ್ಲ, ನೀನ್ ಬಾ ಗಂಗಾ. ಧ್ವಜಸ್ತಂಭ ಯಾಕೆ ಹಂಗ್ ಬಿದ್ದೋಗಿದೆ? ಅದ್ ಬಿದ್ದೋಗಿರೋದಕ್ಕೆ ನನ್ಗೆ ಹೂವಿನ ಕಾಂಟ್ರಾಕ್ಟ್ ಬಂದಿದ್ದು, ನಿನಗೆ ಕೆಲಸ ಸಿಕ್ಕಿದ್ದು. ಇಲ್ಲಿ ನೋಡ್ ಗಂಗಾ, ಯಾರು ಈ ಹೂವಿನ ಕಾಂಟ್ರಾಕ್ಟರ್ ಅಂತ ಸುತ್ತಮುತ್ತ ಕೇಳಿದ್ರೆ ಈ ಬಾಲು ಹೆಸರೇ ಹೇಳ್ಬೇಕು. ನಿನಗ್ ಸಿಕ್ಕಿರೋದೇನ್ ದೊಡ್ಡ ಮಹಾ ಕಾಂಟ್ರಾಕ್ಟ್ ಅಲ್ಲ, ಹೂವಿನ ಕಾಂಟ್ರಾಕ್ಟ್. ಜಾಸ್ತಿ ಬಿಲ್ಡಪ್ ಕೊಡ್ದೆ ಏನ್ ಮಾಡ್ಬೇಕು ಹೇಳು? ಒಂದ್ ಸಿಪ್ ತಗೊಳ್ಳೋಣ. ಗ್ಯಾಸ್ ಎಲ್ಲ ಹೊಂಟೆ ಹೋಯ್ತಣ. ಗುದ್ದುದ್ರೆ ಮಕ್ಕ ಗೋಲಿ ಆಗ್ಬಿಡ್ಬೇಕು. ಮಾತ್ ನಿಲ್ಸಿ ಕೆಲಸ ನೋಡು. ಸ್ವಲ್ಪ ಹೊತ್ತು ಮೈಸೂರಿಂದ ಹೂವಿನ ಲಾರಿ ಬರ್ತದೆ. ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ಬೇಕು. ಏನ್ ಲಾರಿಗ? ಏಯ್ ಗುಡಿ ಕಂಡ್ಲಾ, ನೀನ್ ಮಲ್ಗೆ ಹೂವ ಬಿಟ್ಟು ಬೇರೆನು ಮುಟ್ಬೇಡ. ನಿನ್ಗೋಸ್ಕರ ಸ್ಪೆಷಲ್ ಹೂವ ಬತ್ತೈತೆ. ನಾನ್ ಹೆಂಗೋ ಸ್ಪೆಷಲ್ ನಿಂಗೆ? ಮಂತಿಲ್ವಾ? ನಾನ್ ಕರ್ದಿದ್ಕೆ ಅಲ್ವಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಕೆಲ್ಸಕ್ಕೋಸ್ಕರ ಬಂದೆ, ನಿನ್ನ ಕೆಲ್ಸಕ್ ಬಾರ್ದವನಲ್ಲ. ಈ ಕೆಲ್ಸದ ಜೊತೆ ನಮ್ ಕೆಲ್ಸ ಕೂಡ. ನಮ್ ಕೆಲ್ಸ ಏನ್ಲ? ಗುದ್ರೆ ತಲೆ ಚಿಪ್ ಎಗ್ರೋಗ್ಬೇಕು ಹಂಗಂತಂದು. ಗುಡಿ ಅಂತ ನೋಡಿದ್ರೆ ಸಾಂಬ್ರಾಣಿ ಹಾಕ್ದಂಗ್ ಹೋಗಿ ಹಾಕ್ಬಿಟ್ಲಲ್ಲಣ. ಅವಳು ಬೈದಿರೋದು ನನ್ಗೆ ಒಂಥರ ಆಯ್ತು. ನಿಂಗೇನು ಅನಿಸ್ತಿಲ್ವಣ? ಗ್ಯಾಸ್ ಎಲ್ಲ ಹೊಂಟೆ ಹೋಯ್ತಣ. ಅದೇನಿದ್ರು ಮುಹೂರ್ತ ಬರೋ ತನಕ ಅಷ್ಟೇ ಕಂಡ್ರಲ್ಲ. ಆಮೇಲೆ ನನ್ ಕೈಲಿ ಆಟದ ಗೊಂಬೆನೆ. ಮುಹೂರ್ತ ಅಂತಿದ್ಯಾ? ಅದೇನ್ ಹೇಳು? ಹೇಳ್ತೀನಿ. ಏ ಬಾಲು, ಹಾ ನಿನ್ ಕಡೋರೆಲ್ಲ ಬಂದ್ರಾ? ಬಂದವ್ರೆ ಯಜಮಾನ್ರೆ, ಶುರು ಮಾಡ್ಬೇಕು. ನೀ ಇನ್ನೊಂದು ಕೆಲಸ ಮಾಡ್ಬೇಕು. ಏನ್ ಯಜಮಾನ್ರೆ? ಜಮೀನ್ದಾರರು ಬಂದಿದ್ದಾರೆ, ಅವರು ಅಲ್ಲೇ ಇರ್ತಾರಂತೆ. ಅದನ್ನ ಸ್ವಲ್ಪ ಶುಭ್ರ ಮಾಡ್ಬೇಕು. ಅಷ್ಟೇ ತಾನೇ, ನೀವ್ ಹೋಗಿ, ನಾನ್ ಮಾಡ್ತೀನಿ. ಹಾ, ಸ್ವಲ್ಪ ಬೇಗ ಮುಗ್ಸಪ್ಪ. ಸರಿ ಯಜಮಾನ್ರೆ. ಗಂಗಾ, ನೀವ್ 3 ಜನ ದೊಡ್ಡ ಮನೆಗೆ ಹೋಗ್ಬೇಕು. ಯಾಕೆ? ಆ ಮನೆನೇನೋ ಕ್ಲೀನ್ ಮಾಡ್ಬೇಕಂತೆ. ಮತ್ತೆ ಈ ಕೆಲ್ಸ? ಅದಾದ್ಮೇಲೆ ಇದು ಏನು ಪೊರ್ಕೆನಾ? ಅದಲ್ಲೇ ಐತೆ. ಒಂದು ಗುದ್ದಿದ್ರೆ ನಿನ್ ಮುಖ ಮೂತಿ ಎಲ್ಲ ಜಜ್ಜೋಗ್ಬೇಕು. ನಾನ್ ಕೇಳಿದ್ದು ದುಡ್ಡು. ಮತ್ತೆ ದುಡ್ಡ? ಮಾತ್ಕು ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡ್ಲಿ? ಹಂಗಾದ್ರೆ ನಂಗೆ ಆ ಕೆಲ್ಸ ಈ ಕೆಲ್ಸ ಹೇಳ್ಬೇಡ, ಒಂದೇ ಕೆಲ್ಸ ಮಾಡ್ತೀನಿ. ಸರಿ ಬಿಡು, ಒಪ್ಕೊಂಡಿದ್ ಮದ್ವೆಗೆ ಬಡಿಲೇಬೇಕು. ತಗೋ. ಏನ್ 100 ರೂಪಾಯಿ? 200 ರೂಪಾಯಿ? ಅದಂಗ್ 200 ಆಗೋಯ್ತು. ಮತ್ತೆ ಒಂದೊಂದ್ ಕೆಲ್ಸಕ್ಕೆ ಒಂದೊಂದ್ ರೇಟು. ನನ್ ಕಾಂಟ್ರಾಕ್ಟ್ ದುಡ್ಡೆಲ್ಲ ನಿನಗೆ ಹೊಂಟೋಯ್ತು. ಬಂದ್ರೆ ಇಲ್ಲಿ ನೋಡ್ ಗಂಗಾ, ಬೇಗ ಬಂದ್ಬಿಡು. ಬರಲ್ಲ, ಆ ಕೋಟೆಲ್ಲೇ ಸಂಸಾರ ಮಾಡ್ತೀನಿ.
ಸರ್ ಒಂದು ನಿಮಿಷ ಸರ್. ಬನ್ನಿ ಸರ್, ಬನ್ನಿ. ಈ ಮನೆಗೆ ವಾರಸ್ದಾರನ್ ಕೊಡ್ತು. ಈ ಮನೆ ಶಾಪ ನಿಮ್ ಪ್ರಾಣನೇ ತಗೊಂಡ್ ಹೋಯ್ತು. ದಿಕ್ಕು ದೆಸೆ ಇಲ್ಲ. ಭಲೆ ಸರ್. ಅದು ಗೊತ್ತಾಯ್ತು ನಾಣಿ. ಹೇಗೆ ಹೋಗೋದು? ಒಂದು ನಿಮಿಷ ಸರ್. ಇವಾಗ ಹೋಗಿ ಸರ್. ಮೀನಾಕ್ಷಿ, ಮೀನಾಕ್ಷಿ, ಇವಾಗ ಮನೆಗೆ ಬಂದ್ವಿ. ಸಿಟಿಲಿ ನಮ್ಮ ಬಾಸು ಕೋಟ್ಯಾಧೀಶ್ವರ, ಊರಲ್ಲಿ ಜಮೀನ್ದಾರರು. ಮನೆ ದೊಡ್ಡ ಅರಮನೆ ತರ ಇದೆ, ಆದ್ರೆ ಒಳಗಡೆ ಗಲೀಜಾಗಿದೆ. ಸರ್, ನಾನು ಆಮೇಲೆ ಮಾಡ್ತೀನಿ ಮೀನಾಕ್ಷಿ. ನಾನು ನಿನಗೆ ಗಂಡ ಆದ್ರೆ ಅವನು ನನಗೆ ಗಂಡ. ವಾಟ್ ಎ ಪಿಲ್ಲರ್ ಸರ್. ನಿಮ್ಮ ಹಿರಿಕರದು ಎಂತ ಟೇಸ್ಟ್ ಸರ್. ನಾನು ನೋಡ್ತಾ ಇರೋದು ಟೇಸ್ಟ್ ಅಲ್ಲ ನಾಣಿ, ಕಾಸ್ಟ್. ಹಳೆ ಕಾಲದ ಮರಕ್ಕೆ ವೈಟ್ ಸಿಮೆಂಟ್ ಹಾಕಿದ್ದಾರೆ ಸರ್. ವೇಸ್ಟ್ ಬಿಟ್ಟು ಕಾಸ್ಟ್ ಏನಿರುತ್ತೆ ಸರ್? ಕಲ್ಲಿಂದಲ್ಲ, ಕಣ್ಣಿಂದ ನೋಡಿ ಹೇಳು. ಯಾವುದೋ ಮರ ಅಲ್ಲ, ಬೆಲೆ ಬಾಳೋ ಟೀಕ್. ವೆರಿ ಕಾಸ್ಟ್. ಟೀಕಾ? ನಾನೇನೋ ಆಲದ ಮರನ ಹಳ್ಳಿ ಮರನ ಅನ್ಕೊಂಡಿದ್ದೆ. ನನಗೂ ಕೂಡ ಹೊರಗಿಂದ ಗೋಸ್ಟ್ ಹೌಸ್ ತರ ಕಾಣಿಸ್ತು ನಾಣಿ. ಒಳಗ್ ಬಂದ್ಮೇಲೆ ಗೊತ್ತಾಗಿದ್ದು ಗೋಲ್ಡನ್ ಹೌಸ್ ಅಂತ. ಹಾಗಾದ್ರೆ ಈಗ ಏನ್ ಮಾಡೋದು ಸರ್? ಈ ಮನೆನ ಡೆಮಾಲಿಷ್ ಮಾಡಿ ಟೀಕ್ ನ ತೂಕಕ್ಕೆ ಹಾಕಿದ್ರೆ ತುಂಬಾ ದುಡ್ಡು ಸಿಗುತ್ತೆ ಅಲ್ವಾ ಸರ್? ಇದು ನಿಮ್ಮ ಪೂರ್ವಜರ ಆಸ್ತಿ, ಅವ್ರ ಗುರ್ತಿಗುಳ್ದಿರೋ ನೆನಪು. ಅದೇ ನಾಣಿ ನನ್ನ ನೋವು. ನೆನಪಲ್ಲಷ್ಟೇ ಉಳಿದಿದೆ. ಅದಕ್ಕೆ ಈ ಮೆಮೊರಿನ ಮನಿಯಾಗಿ ಚೇಂಜ್ ಮಾಡಿ. ಅವ್ವ, ಒಂದ್ ಲಾರಿ ಪೌಡ್ರು ತಂದು ಈ ಮನೆಗೆಲ್ಲ ಹಾಕದೇ ಇದ್ರೆ ವಾಸನೆ ಹೋಗಿ ಪರಿಮಳ ಅಂತೂ ಬರಲ್ಲ. ಸ್ವಲ್ಪ ಹೊತ್ತು ಪೌಡ್ರನ್ನ ಎತ್ತಿ ಇರು ಒಳಗೆ ಇಟ್ಕೋಬೇಕು ಅಷ್ಟೇ ತಾನೇ. ಇಟ್ಬಿಟ್ಟೆ. ಹೌದು, ಈ ಊರಲ್ಲಿ ಇಷ್ಟ ಆಸ್ತಿದೆ ಅಂತ ನನಗೆ ಯಾವತ್ತು ಹೇಳಿಲ್ವಲ್ಲ? ನನಗ್ ಗೊತ್ತಿದ್ರೆ ಅಲ್ವಾ ನಿಮ್ಗೆ ಹೇಳೋದಕ್ಕೆ. ಅಂದ್ರೆ ನೀನು ಈಗ್ಲೇ ನೋಡಿದ ಮಮ್ಮಿ? ನಿಂಗೇನು ಗೊತ್ತಿಲ್ವಾ? ನನ್ಗೆ ಬುದ್ಧಿ ಬರಕ್ ಮುಂಚೆನೆ ನನ್ನ ಮಾವನ್ನ ಅಜ್ಜಿ ಇಲ್ಲಿಂದ ಕರ್ಕೊಂಡು ಹೋದ್ರಂತೆ. ನಮಗೆಲ್ಲೆಲ್ಲ ಆಸ್ತಿ ಇದೆಯೋ ಅವ್ರಿಗೆ ಮಾತ್ರ ಗೊತ್ತು. ನಮ್ಗೆ ಅಂತ ಸೇರ್ಸಿ ಹೇಳ್ತೀಯಲ್ಲ, ನಿನ್ನ ಅಣ್ಣನ್ಗೆ ಅಂತ ಸರಿಯಾಗಿ ಹೇಳೋ. ಯಾಕೆ ನಮ್ಮ ಅಣ್ಣಂಗಿರೋ ಆಸ್ತಿಲಿ ಹೆಣ್ಮಗಳಾಗಿ ನನಗ್ ಪಾಲಿಲ್ವಾ? ಡೋಂಟ್ ವರಿ ಮಮ್ಮಿ, ಭಾವನ್ ನಾನ್ ಮದ್ವೆ ಆದ್ರೆ ಪೂರ್ತಿ ಆಸ್ತಿ ನಮ್ದೇ ಆಗತ್ತೆ. ಈ ಮನೆಗ್ ಕಾಲಿಡ್ತಿದ್ದ ಹಾಗೆ ಒಳ್ಳೆ ಮಾತಾಡ್ದೆ.
ನಿನ್ನ ಈ ಮನೆಗೆ ಹೊಸ ಸೊಸೆ ಮಾಡ್ತೀನಿ. ಹಳೆ ಸೊಸೆನ ಪಕ್ಕಕ್ಕಿಟ್ಟು ಆಸ್ತಿನ ಅಧಿಕಾರನ ನನ್ನ ಕೈವಶ ಮಾಡ್ಕೋತೀನಿ. ಈ ತೊಟ್ಲು ಎಷ್ಟು ಚೆನ್ನಾಗಿದೆ. ಕಲ್ಪನಾ, ಏನಿದು ಕ್ಲೀನ್ ಮಾಡೋಕ್ ಬರ್ತಾರ ಬಿಡು. ಏನ್ರಿ, ಈ ಆಸ್ತಿ ಎಲ್ಲ ನಮ್ದೇನಾ ಅಥವಾ ಇನ್ಯಾರ್ಗಾರು ಭಾಗ ಕೊಡ್ಬೇಕಾ? ನಾವು ಈ ಊರಿನ ಜಮೀನ್ದಾರರು, ಏನಾದ್ರೂ ಕೊಡ್ಬೇಕಾದ್ರೆ ದಾನವಾಗಿ ಕೊಡ್ಬೇಕಷ್ಟೇ. ಭಾಗ ಪಾಲು ಅದೆಲ್ಲ ಏನಿರಲ್ಲ. ಅಯ್ಯಯ್ಯೋ, ಇಷ್ಟ ಆಸ್ತಿನ ದಾನ ಯಾಕೆ ಕೊಡ್ಬೇಕ್ರಿ? ಒಬ್ನೇ ಒಬ್ಬ ಮಗ ಇದ್ದಾನೆ, ಅವನಿಗೆ ಬೇಡವಾ? ಹೌದು, ಇಂಥ ಮನೆ ಇಷ್ಟ ಹೊಲ ಬಿಟ್ಟು ನಿಮ್ಮ ಅಜ್ಜಿ ಯಾಕೆ ಊರ್ ಬಿಟ್ಟು ಬಂದಿದ್ದು? ಅಷ್ಟಕ್ಕೂ ಇಷ್ಟು ದಿನ ಈ ಊರಿನ ಬಗ್ಗೆ ಒಂದು ಮಾತು ಹೇಳಿಲ್ವಲ್ಲ, ಆಸ್ತಿ ಬಗ್ಗೆನೂ ಏನೂ ಹೇಳಿಲ್ಲ. ಯಾಕೆ? ಇದ್ದಕ್ಕಿದ್ದ ಹಾಗೆ ಮತ್ತೆ ಎಲ್ಲಾರನ್ನೂ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರು? ಇದ್ದಕ್ಕಿದ್ದಾಗ ಏನೂ ಅಲ್ಲ, ಧ್ವಜಸ್ತಂಭದ ಪ್ರತಿಷ್ಠಾಪನೆಗೆ ಬಂದಿದ್ದೀವಿ. ಅದು ಕಾರಣ ಅಲ್ಲ, ಇದಕ್ಕಿಂತ ಬೇರೆ ಏನೋ ಇದೆ. ಇನ್ನೇನು ಇಲ್ಲ, ನೀನು ಅನವಶ್ಯಕವಾಗಿ ಏನೇನು ಯೋಚನೆ ಮಾಡಬೇಡ. ಇದು ಆಲೋಚನೆ ಅಲ್ಲ ರೀ, ಅನುಮಾನ ಬರ್ತಾ ಇದೆ. ನಿಮ್ಮ ಅಜ್ಜಿ ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದು ಹಾಗಲ್ಲ ರೀ, ಈ ಊರಿಗೆ ಮೊದಲು ಬರಲ್ಲ ಅಂದ್ರು, ಆಮೇಲೆ ಬರ್ತೀನಿ ಅಂದ್ರು. ಯಾಕೆ? ಇಲ್ಲಿ ಏನೋ ಇದೆ, ಏನೋ ಆಗಿದೆ. ಅದು ನಿಮಗ್ ಕೂಡ ಗೊತ್ತು ಅಂತ ನನಗನ್ನಿಸ್ತಾ ಇದೆ. ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಅಷ್ಟೇ. ಹೇಳ್ರಿ. ಮುಚ್ಚಿಡೋದು ಹೇಳೋದು ಏನೂ ಇಲ್ಲ. ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಇಲ್ಲಿ ವ್ಯವಸಾಯ ಮಾಡ್ತಿದ್ರು, ಈಗ ನಾವು ಸಿಟಿಲಿ ವ್ಯಾಪಾರ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಇಷ್ಟ ಆಸ್ತಿ ವ್ಯವಸಾಯ ಬಿಟ್ಟು ಸಿಟಿಲ್ ವ್ಯಾಪಾರ ಮಾಡ್ಕೊಂಡಿರೋ ಕಷ್ಟ ಏನ್ ಬಂತು? ಜಮೀನ್ದಾರರು ಅನ್ನೋ ಗೌರವ ಮರ್ಯಾದೆ ಎಲ್ಲ ಬಿಟ್ಟು ಬೇರೆ ಊರಲ್ಲಿ ಹೀಗೆ ಅನಾಮಿಕರ ಹಾಗೆ ಬದುಕೋ ಅಗತ್ಯ ಏನಿತ್ತು? ಏನೋ ಬಲವಾದ ಕಾರಣನೇ ಇದೆ. ಈ ಮನೇಲಿ, ಈ ಊರಲ್ಲೇ ಆ ರಹಸ್ಯ ಇದೆ. ಅದೇನೋ ನಾನು ತಿಳ್ಕೊತೀನಿ. ಈ ಮನೆ ಸೊಸೆಯಾಗಿ ಅದು ನನ್ನ ಕರ್ತವ್ಯ. ಮನೇಲಿ ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ? ಬಲೆ ಜೋರಾಗೆ ಇದೆ. ಇದನ್ನೆಲ್ಲ ತೆಗಿಬೇಕು ಅಂದ್ರೆ ಹೀಗಲ್ಲ.
ಯಾರಮ್ಮ ನೀನು? ಮುಖಕ್ಕೆ ಯಾಕೆ ಬಟ್ಟೆ ಕಟ್ಟಿದ್ದೀರಿ? ಇಲ್ಲಿ ಧೂಳು ಹೊಡಿಯಕ್ಕಂತ ಬಂದಿದ್ದೀವಮ್ಮ. ಮುಖದ ಮೇಲೆ ಧೂಳು ಬೀಳ್ಬಾರ್ದು ಅಂತ. ಈ ಮನೇಲಿ ಬೆಲೆ ಬಾಳೋ ವಸ್ತುಗಳು ತುಂಬಾ ಇದೆ, ನೋಡ್ಕೊಂಡು ಧೂಳು ಹೊಡೀರಿ. ಸರಿನಮ್ಮ. ಮನೆ ಕ್ಲೀನ್ ಮಾಡೋವಾಗ ನಾವ್ಯಾಕೆ ಇಲ್ಲಿರ್ಬೇಕು? ನಡೀರಿ ಹೊರಗಿರೋಣ. ಎಲ್ಲ ಬನ್ನಿ. ನಿಂತ್ಕೋ. ನಿನ್ ಹೆಸರೇನು? ಗಂಗಾ ಅಂತ ಅಜ್ಜಿ. ಈ ಊರೇನಾ? ಇಲ್ಲ ಅಜ್ಜಿ, ಪಕ್ಕದೂರು. ಯಾಕಜ್ಜಿ? ಏನೂ ಇಲ್ಲ. ಪೂಜೆ ಕೋಣೆ ಬಿಟ್ಟು ಮನೆಯೆಲ್ಲ ಶುದ್ಧ ಮಾಡಿ. ಸರಿ ಅಜ್ಜಿ. ಒಂದ್ ಅರ್ಧ ಗಂಟೆ ಮನೆ ಪೂರ್ತಿ ಪಳಪಳ ಅಂತ ಹೊಳಿತಿರುತ್ತೆ. ನೀವು ಹೋಗಿ ಹೋಗಿ. ಇಷ್ಟು ದೊಡ್ಡ ಮನೆ, ನಾವು 3 ಜನ ಮಾಡ್ಲೇಬೇಕಲ್ಲ. ಶುರು ಮಾಡಿ. ಇಲ್ಲಿ ನೋಡು, ನೀನ್ ಅಲ್ಲಿಂದ ಧೂಳು ಹೊಡ್ಕೊಬಾ, ನೀನ್ ಈ ಕಡೆಯಿಂದ ಹೊಡ್ಕೊಬಾ. ಹೋಗು. ಎಲ್ಲಿಂದ ಶುರು ಮಾಡೋದು ಅರ್ಥನೇ ಆಗ್ತಿಲ್ವೇ? ಎಲ್ಲಿ ನೋಡಿದ್ರು ಬರೀ ಬಲೆನೇ ಕಟ್ಕೊಂಡಿದೆ. ಯಾರಾದ್ರೇನು? ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ತರಾನೇ ಇದ್ದಾರೆ. ಇಲ್ಲಿಂದನೇ ಶುರು ಮಾಡ್ತೀನಿ.